ಹಾಯ್ ಎಲ್ರಿಗೂ. ಸೊ ಇವತ್ತು ನನ್ನ ಥಂಬ್ನೇಲ್ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬರ್ತಾಯಿದ್ದೀನಿ ಅಂತ. ಸೊ ಆ್ಯಸ್ ನೀವೇ ನೋಡಿದ್ದೀರಾ, ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ ಮಾಡಿದ್ದೆ. ಇನ್ಮೇಲಿಂದ ನಾನು ಡೈಲಿ ವಾಕ್ ಹೋಗ್ತೀನಿ ಅಥವಾ ನನ್ನ ರೂಟೀನ್ನ ಶೇರ್ ಮಾಡ್ತೀನಿ, ಬಿಕಾಸ್ ನಾನು ವೆಯ್ಟ್ ಲಾಸ್ ಟ್ರೈ ಮಾಡ್ತಾಯಿದ್ದೀನಿ ಅಂತ ಎಲ್ಲ ಹೇಳಿದ್ದೆ. ಮೀನ್ಸ್ ನನ್ನ ಮಗಳು ನೋಡ್ಕೊಳ್ಳೋದು, ಅವಳು ಕಿರಿಕಿರಿ ಮಾಡೋದ್ರಲ್ಲಿ ನಮಗೆಲ್ಲನೂ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ, ಇವನ್ ನಾನು ವಾಕಿಂಗ್ ಕೂಡ ಹೋಗಲಿಲ್ಲ. ಸೊ ನಾನು ಹೇಗೆ ವೆಯ್ಟ್ ಲಾಸ್ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ, ಮತ್ತು ರೂಟೀನ್ಸ್ ಕೂಡ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತಾ ಬರ್ತೀನಿ. ಸೊ ಮೇಯ್ನಾಗಿ ಏನು ಬೇಕು ಅಂದರೆ ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಸೊ ನಾನು ವೆಯ್ಟ್ ಲಾಸ್ ಮಾಡ್ತೀನಿ, ನನಗೋಸ್ಕರ ನಾನು ಸ್ವಲ್ಪ ಟೈಮ್ನ, ಅಫ್ಕೋರ್ಸ್ ನಮಗೆಲ್ರಿಗೂ ಬೇಬಿ ಇಂಪಾರ್ಟೆಂಟ್ ಆಗಿರುತ್ತೆ, ಬಟ್ ನಮ್ಗೆ ಅಂತ ಸ್ವಲ್ಪ ಟೈಮ್ನ ನಾವು ಇಟ್ಕೊಳ್ಬೇಕಲ್ಲ. ಇದು ಎಕ್ಸಸೈಸ್ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು, ನೀವು ವಾಕಿಂಗ್ಗೆ ಹೋಗು, ರನ್ನಿಂಗ್ಗೆ ಹೋಗಿ, ಜಿಮ್ಗೆ ಹೋಗಿ, ವಾಟ್ ಎವರ್, ನೀವು ಫಿಕ್ಸ್ ಆಗಿರಬೇಕು. ಏನು, ನಾನು ನನಗೋಸ್ಕರ ಸ್ವಲ್ಪ ಟೈಮ್ನ ಇಟ್ಕೊಳ್ತೀನಿ ಅಂತ. ಸೊ ನಾನು ಅರೌಂಡು 45 ಮಿನಿಟ್ಸನ್ನು ತೆಗೆದಿಟ್ಕೊತಿದ್ದೆ. ಡೇ ಟೈಮಲ್ಲಿ ಆಗಿಲ್ಲ ಅಂದರೆ ಬೆಳಗ್ಗೆ ಬೇಗ, ಲೈಕ್ 5:30 ಅಥವಾ 6 o'clock, ಇಲ್ಲಾಂದರೆ ಸಾಯಂಕಾಲ, ಸಂಜೆ ಅಂತೂ ಆಗೋದಿಲ್ಲ, ನಾನು ಬೆಳಗಿನ ಟೈಮ್ನ ಇಟ್ಕೊಳ್ತಿದ್ದೆ. ಯಾಕಂದರೆ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ವೆಯ್ಟ್ ಲಾಸ್ ಜರ್ನಿನ ಅಂದರೆ ಲೈಕ್ ನಾನು ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯೋಗ ಅಂದರೆ ಕಂಪ್ಲೀಟ್ ಹಾರ್ಡೆಸ್ಟ್ ಪೋಸ್ಚರ್ಸ್ ಎಲ್ಲ ಟ್ರೈ ಮಾಡಲಿಲ್ಲ. ಸೊ ಸಿಂಪಲ್ ಆಗಿರೋ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದೆ. ಆಮೇಲೆ ಊಟ ಮಾಡೋದು, ಸ್ಪೆಷಲಿ ನಾವು ಊಟ ಮಾಡೋದನ್ನು ಮೇಂಟೈನ್ ಮಾಡಲೇಬೇಕು. ನಾನು ರೊಟ್ಟಿ ತಿನ್ನಬೇಡಿ, ಅನ್ನ ತಿನ್ನಬೇಡಿ ಅಂತ ಹೇಳೋದೇ ಇಲ್ಲ, ಅವೆಲ್ಲ ಇಂಪಾರ್ಟೆಂಟ್, ನಾವು ತಿನ್ನಲೇಬೇಕು. ಆದರೆ ಕ್ವಾಂಟಿಟಿನ ನಾವು ಲೆಕ್ಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಮೇಲೆ ಊಟದ ಟೈಮಿಂಗ್ಸನ್ನು ನೆನ್ಪಿಟ್ಕೋಬೇಕು. ನಾವು ಮುಂಚೆಗೆ ಏನು ಮಾಡ್ತಿದ್ದೆ ಅಂದರೆ ರಾತ್ರಿ 10 ಗಂಟೆ 10:30 ಪಾಪನ ಮಲಗಿಸ್ಬಿಟ್ಟು ನಾನು ಊಟ ಮಾಡಿ 11 ಗಂಟೆಗೆ ಮಲಗ್ತಿದ್ದೆ. ಅದರಿಂದನೂ ವೆಯ್ಟ್ ಗೇನ್ ಆಗಿರ್ಬೋದು. ಸೊ ಆಫ್ಟರ್ ಡೆಲಿವರಿ ನಾವು ಜಾಸ್ತಿ ಊಟ ತಿನ್ನೋಕ್ಕೆ ಏನು ರೀಸನು? ಒಂದು ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತಾರೆ, ಅದರಿಂದ ಜಾಸ್ತಿ ಹಸಿವಾಗುತ್ತೆ. ಎರಡನೇದು, ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಹಸಿವಾಗ್ತಾ ಇರುತ್ತೆ, ಕಂಟಿನ್ಯೂಸ್ ಊಟ ಮಾಡಿ ಏನೋ ಒಂದು ತಿಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅದರಿಂದನೂ ಕೂಡ ನಾವು ಜಾಸ್ತಿ ತಿನ್ನೋಕ್ಕೆ ಪ್ರಿಫರ್ ಮಾಡ್ತೀವಿ. ಮತ್ತು ಈ ಜನಗಳಿರ್ತಾರೆ ನೋಡಿ, ನೀನು ಸಣ್ಣ ಆಗಿದೆಯಾ, ಬಾಣಂತನದಲ್ಲಿ ಸಣ್ಣ ಆಗಿದೆಯಾ ಅಂದರೆ ನೀನು ಸರಿಯಾಗಿ ತಿಂತಾ ಇಲ್ಲ, ನೀನು ಸರಿಯಾಗಿ ತಿಂತಿಲ್ಲ ಅಂದರೆ ಹಾಲು ಬರಲ್ಲ ಅಂತ ಸುಮ್ಮನೆ ತಲೆಗೆ ತುಂಬಿ ಪ್ರೆಷರ್ ಆಗಿಬಿಡುತ್ತೆ. ಅದು ಮಗು ಕಾಡ್ತಿರೋದೊಂದು ಪ್ರೆಷರು, ಅದರಲ್ಲಿ ಸುತ್ತಮುತ್ತ ಮಾತಾಡೋರು ಒಂದು ಪ್ರೆಷರು, ಸ್ಪೆಷಲಿ ಸ್ಟ್ರೆಸ್ಸಿಂದ ಕೂಡ ನಮಗೆ ಹಸಿವು ಜಾಸ್ತಿ ಆಗುತ್ತೆ. ಆ ಸ್ಟಡಿ ನಾನು ನೋಡಿರೋ ಪ್ರಕಾರ ಮನುಷ್ಯನಿಗೆ 2 ಹೊತ್ತಿನ ಊಟ ಸಾಕು, ನಾವು 3 ಹೊತ್ತು ಮಾಡ್ತೀವಿ, ಓಕೆ, ದ್ಯಾಟ್ ಈಸ್ ನಾರ್ಮಲ್. ಆದರೆ ಜಾಸ್ತಿ ಊಟದ ಅವಶ್ಯಕತೆಯೇ ಇಲ್ಲ ನಮಗೆ. ಹಂಗರ್ ಯಾವುದು ಅಂದರೆ ಸ್ಟ್ರೆಸ್ಸಿಂದ ಜಾಸ್ತಿ ಹಸಿವಾಗುತ್ತೆ. ನೀವು ಕೆಲವೊಂದಿಷ್ಟು ಜನ ನೋಡಿರ್ತೀರ, ಹೊಟ್ಟೆಲ್ಲ ಎಷ್ಟು ದಪ್ಪ ಇಟ್ಕೊಂಡು, ದಪ್ಪ ಮೀನ್ಸ್ ನಾನು ಲೇಡೀಸ್ ಬಗ್ಗೆ ಅಂತ ಹೇಳ್ತಾ ಇಲ್ಲ, ಜನರಲ್ ಆಗಿ ಸ್ಟ್ರೆಸ್ ಜಾಸ್ತಿ ಆದರೆ ಏನೋ ಸ್ನ್ಯಾಕ್ಸ್ ತಿನ್ಬೇಕು ಅನ್ಸುತ್ತೆ, ಚಿಪ್ಸ್ ತಿಂತಾರೆ, ಸಮೋಸ, ಅದು ಇದು. ಟೋಟಲಿ ಸ್ಟ್ರೆಸ್ಸಿಂದ ಕೂಡ ನಮ್ಗೆ ಹಸಿವು ಜಾಸ್ತಿ ಆಗುತ್ತೆ. ಆ ಸ್ಟ್ರೆಸ್ಸಿಂದ ಸ್ಪೆಷಲಿ ನನಗೆ ಅನಿಸಿರೋ ಪ್ರಕಾರ ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ಟೆ ಪೋಸ್ಟ್ ಪಾರ್ಟಮಲ್ಲಿ ಜಾಸ್ತಿ ತಿಂತಾರೆ ಹೆಣ್ಮಕ್ಳು ಅಂತ. ನಾನು ಆಬ್ವಿಯಸ್ಲಿ 3 ಹೊತ್ತಲ್ಲ 6 ಹೊತ್ತು ತಿಂತಿದ್ದೆ ನಾನು ಕೂಡ. ಬಟ್ ಯಾವಾಗ ನಾನು ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಸ್ವಲ್ಪ ಸ್ಟಡೀಸ್ ಮಾಡಿದೆ, ಕೆಲವೊಂದಿಷ್ಟು ಬುಕ್ಸ್ ಓದಿದೆ. ಆಮೇಲೆ ಕರೆಂಟ್ಲಿ ನಾನೊಂದು ಕ್ಲಾಸ್ನ ಜಾಯಿನ್ ಆಗಿದ್ದೀನಿ, ಆನ್ಲೈನ್ ಕ್ಲಾಸ್ ಯೋಗದಲ್ಲಿ. ಅವರು ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ಅದ್ರ ಬಗ್ಗೆ ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ. ಸೊ ನೀವು ಮೆಂಟಲಿ ಪ್ರಿಪೇರ್ ಆಗಿ, ಏನಂತ ನಾನು ನನಗೋಸ್ಕರ ಸ್ವಲ್ಪನಾದರೂ ಟೈಮ್ ತೆಗೆದಿಟ್ಕೊಳ್ತೀನಿ, ಆಯಿತಾ. ಆಮೇಲೆ ಇನ್ನೊಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ, ಅಂದರೆ ಇಲ್ಲದೆ ಇರೋದು ನನಗೆ ಆಗುತ್ತೆ, ಇದಾಗುತ್ತೆ ಅಂತ ಮಾತಾಡ್ತಾರಲ್ಲ, ಅದನ್ನ ನಾನೇನು ಹೇಳ್ತೀನಿ ಅಂದರೆ, ನೀವು ಜಸ್ಟ್ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಓಕೆ ನಾನು ಚೆನ್ನಾಗಿದ್ದೀನಿ ಅಂತ ನಿಮಗೆ ಫೀಲ್ ಆಗಬೇಕು. ಅಟ್ಲೀಸ್ಟ್ ಅಷ್ಟಾದರೂ ರೆಡಿಯಾಗಿ, ಓಕೆ ಮನೇಲಿದ್ದಾಗ ನಾನು ನೈಟಿ ಹಾಕ್ಕೊಳ್ತೀನಿ ಅಥವಾ ನೈಟ್ ಡ್ರೆಸ್ ಹಾಕ್ಕೊಳ್ತೀನಿ, ಫೈನ್, ಚೆನ್ನಾಗಿ ತಲೆ ಬಾಚ್ಕೊಳ್ಳಿ. ಸ್ವಲ್ಪ ಮುಖಕ್ಕೆ ಏನೋ ಒಂದು ಫೌಂಡೇಶನ್ ಬೇಡ, ಮನೇಲಿದ್ದಾಗ ಜಸ್ಟ್ ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಯಾವುದೋ ಒಂದು ಸೀರಮು ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ನೀವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನಿಮ್ಗೆ ಫೀಲ್ ಆಗಬೇಕು. ನೀವು ಹೇಗೆ ಮನಸ್ಸಲ್ಲಿ ನಿಮ್ಮ ಬಗ್ಗೆ ನೀವು ಮೂಡಿಸ್ಕೊಳ್ತೀರೋ ಅದೇ ಥರ ನೀವು ಕನ್ನಡಲ್ಲಿ ಕಾಣಿಸ್ತೀರ. ನೀವು ನೆಕ್ಸ್ಟ್ ನಾನು ಇವತ್ತು ಹೇಳಿದ್ದೀನಿ, ನಾಳೆ ಹೋಗಿ ನೋಡಿ, ನೀವು ಜಸ್ಟ್ ಒಂಚೂರು ಏನೋ ಮಾಯ್ಶ್ಚರೈಸರು, ಸೀರಮು ಅಥವಾ ಏನು ಸನ್ಸ್ಕ್ರೀನು ಏನೋ ಹಚ್ಕೊಂಡು ಸ್ವಲ್ಪ ರೆಡಿ ಆಗಿಬಿಟ್ಟು ನೋಡ್ಕೊಳ್ಳಿ ಒಂದು ಸೆಕೆಂಡ್ ಕನ್ನಡಿನಲ್ಲಿ. ಓಕೆ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ಅಂತ ಅಂದ್ಕೊಳ್ಳಿ.
ನೆಕ್ಸ್ಟ್ ಡೇ ಆಟೋಮೆಟಿಕ್ ನೀವು ಮತ್ತೆ ಕನ್ನಡಿ ನೋಡಿದ್ರೆ ನಿಮ್ಗೆ ಅದೇ ಫೀಲ್ ಬರುತ್ತೆ. ನೀವು ಅದೆಲ್ಲ ಬಿಟ್ಟು ಅಯ್ಯೋ ನಾನು ತುಂಬ ಕಪ್ಪಗಾಗಿದ್ದೀನಿ, ಅಯ್ಯೋ ನಂಗೆ ಪಿಂಪಲ್ಸ್ ಜಾಸ್ತಿ ಬಂದಿದೆ, ಅಯ್ಯೋ ಮಾರ್ಕ್ಸ್ ಜಾಸ್ತಿ ಬಂದಿದೆ, ಡಾರ್ಕ್ ಸರ್ಕಲ್ಸ್ ಆಗಿದೆ, ಹೇರ್ ಫಾಲ್ ಆಗ್ತಿದೆ, ಇದೆಲ್ಲ ನಾವು ಏನು ಅಂದ್ಕೊಳ್ತೀವೋ ಅದಿನ್ನೂ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ನೀವು ಚೆನ್ನಾಗಿದ್ದೀನಿ ಅಂದರೆ ಅದೇ ಮಲ್ಟಿಪ್ಲೈ ಆಗುತ್ತೆ, ನೀವು ಚೆನ್ನಾಗಿ ಕಾಣ್ತಿಲ್ಲ ಅಂದರೆ ಅದೇ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಮೇನ್ ಮೋಟೋ ಅಂದರೆ ನೀವು ನಿಮ್ಮಷ್ಟಕ್ಕೆ ಪಾಸಿಟಿವ್ ಫೀಲ್ ಮಾಡ್ಕೊಳ್ಳಿ, ನಿಮ್ಮಷ್ಟಕ್ಕೆ ನಿಮ್ಮ ಬ್ಯೂಟಿಗೆ, ನಿಮ್ಮ ಹೆಲ್ತ್ಗೆ ನೀವು ಟೈಮ್ ಕೊಟ್ಕೊಳ್ಳೇಬೇಕು. ಬ್ಯೂಟಿ ಇನ್ ದ ಸೆನ್ಸ್ ನಾನು ಕಪ್ಪಗಿದ್ದೀನಿ ಬೆಳಗಾಗಬೇಕು, ಕೆಂಪಗಾಗಬೇಕು ಅದಲ್ಲ, ಆಯಿತಾ. ನೀವು ಕಪ್ಪಗಾದರೂ ಇರಿ, ಬೆಳಗಾದರೂ ಇರಿ, ಅದು ಡಸಂಟ್ ಮ್ಯಾಟರ್. ಸ್ಕಿನ್ ಕ್ಲಿಯರ್ ಆಗಿದೆಯಾ, ಹೆಲ್ದಿ ಆಗಿದೆಯಾ, ಸುಕ್ಕುಗಟ್ಟಿಲ್ಲ, ನೆರಿಗೆ ಬೀಳ್ತಿಲ್ಲ, ಸಾಕು. ಅದೇ ಒಂದು ಬ್ಯೂಟಿ ಇದ್ದಂಗೆ. ಸೊ ಅಟ್ಲೀಸ್ಟ್ ನಿಮ್ಮ ಬ್ಯೂಟಿ ಬಗ್ಗೆ ಕನ್ಸರ್ನ್ ಮಾಡ್ಕೊಳ್ಳಿ. ವಾರಕ್ಕೊಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದಾಗಿರ್ಬೋದು, ಅಲ್ಲ ಹೇರ್ ಕೇರ್ ವಾರಕ್ಕೆ ಒಂದು ಸಾರಿನಾದರೂ, ಅಟ್ಲೀಸ್ಟು 3 ಟೈಮ್ಸ್ ಆಯಿಲಿಂಗ್ ಮಾಡೋಕ್ಕಾಗಲ್ಲ, ವಾರಕ್ಕೆ ಒಂದು ಸಾರಿನಾದರೂ. ನಾನು ವಾರಕ್ಕೆ ಒಂದು ಸಾರಿ ಮಾಡ್ತೀನಿ. ನಾನು ಇದ್ರ ಬಗ್ಗೆ ಕೂಡ ನಿಮ್ಮ ವೀಡಿಯೋನಲ್ಲೇ ಹೇಳ್ಕೊಡ್ತೀನಿ ಮುಂದೆ. ಸೊ ನಾನು ಹೇಳೋದಂದರೆ ನಿಮಗೆ ನೀವು ಟೈಮ್ನ ಕೊಡಿ. ನಿಮ್ಮ ಫ್ಯಾಮಿಲಿಗೆ ಎಷ್ಟು ಕೊಡ್ತೀರಾ, ಮಗುನ ನೋಡ್ಕೊತೀರಾ, ಫ್ಯಾಮಿಲಿ ಕೆಲಸ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಬಟ್ ನಿಮ್ಮನ್ನು ನೀವು ನೋಡ್ಕೊಳ್ಳೋಕೆ ಟೈಮ್ ಕೊಡ್ತಿಲ್ಲ ಅಂದಮೇಲೆ ಏನು ಯೂಸ್ ಇದೆ? ಸೊ ನಿಮ್ಮಷ್ಟಕ್ಕೆ ನೀವು ಸ್ವಲ್ಪ ಟೈಮ್ ಕೊಟ್ಕೊಳ್ಳಿ, ಚೆನ್ನಾಗಿರಿ ಅಷ್ಟೇ. ಸೊ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನನ್ನ ಯೋಗ ರೂಟೀನು, ಆಮೇಲೆ ಊಟ ಏನೇನು ಮಾಡ್ತಿದೆ ಅದು ರೂಟೀನು, ಸ್ಕಿನ್ ಕೇರು, ಹೇರ್ ಕೇರ್ ಕಂಪ್ಲೀಟ್ ಎಲ್ಲ ಶೇರ್ ಮಾಡ್ತೀನಿ. ಓಕೆ. ಸೊ ಇನ್ಮೇಲಿಂದ ಅಟ್ಲೀಸ್ಟ್ ನಾನು ಪ್ರಾಮಿಸ್ ಮಾಡ್ತೀನಿ, ಇನ್ಮೇಲಿಂದ ಅಟ್ಲೀಸ್ಟ್ ವಾರಕ್ಕೆ 1 ಅಥವಾ 2 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಷ್ಟೇ.